ನಮ್ಮ ಏನು ಅಭಿಮಾನಿ ದೇವರುಗಳಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ. 20-25 ವರ್ಷದಿಂದ ಇಲ್ಲಿರೋ ಜನಗಳಿಗೆ ಪ್ರತಿಯೊಂದರಲ್ಲೂ ಎಲ್ಲ ಅನುಕೂಲ ಮಾಡಿಕೊಟ್ಟು ಬಂದಿದ್ದಾರೆ. వందేళ్ల పాటు ఆయుర ఆరోగ్యాలతో అష్టైశ్వర్యాలతో మా కాణిపాక వరసిద్ధి వినాయక స్వామి ఆశీస్సులతో ఎల్లప్పుడూ బాగుండాలని ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕರುಣಿಸ್ಲಿ ಅಂತೇಳಿ ಅದ್ರ ಜೊತೆಗೆ ಅಧಿಕಾರನೂ ಕೊಡಲಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಸರ್, ಇವತ್ತಿನ ದಿವಸ ತಮ್ಮ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ತಮ್ಮ ಹುಟ್ಟುಹಬ್ಬನ ಇಲ್ಲಿ 16 ವರ್ಷದಿಂದ ಆಚರಣೆ ಮಾಡ್ತಿದ್ದಾರೆ ಸರ್. ತಮ್ಮ ಅಭಿಪ್ರಾಯ ಸರ್? ಈಗ ಅಭಿಪ್ರಾಯದ ನೀವೇ ನೋಡಿದ್ದೀರಿ. ಈಗ ನಮ್ಮ ಏನು ಅಭಿಮಾನಿ ದೇವರುಗಳಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ. ಕಾರಣ ಏನು ಅಂದರೆ ನಾನು ಅವ್ರಿಗೆ ಯಾವುದೇ ರೀತಿ ಅಧಿಕಾರ ನಾವು ಇಲ್ದಿದ್ರು, ನಾವು ಅವ್ರಿಗೇನು ಸಹಾಯ ಮಾಡ್ತಿದ್ರು ಸಹಿತ ಅವರು ಸುಮಾರು ವರ್ಷಗಳಿಂದ ನನ್ನ ಸಹೋದರನ ಒಂದು ಸ್ಥಾನದಲ್ಲಿ ಇಟ್ಕೊಂಡು ನನಗೆ ಎಲ್ಲ ರೀತಿಯಲ್ಲಿ ಅವರು ಸ್ಪಂದಿಸಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಈ 66ನೇ ವರ್ಷದ ಹುಟ್ಟುಹಬ್ಬವನ್ನು ವ್ಯವಸ್ಥೆ ಮಾಡಿ ಆಚರಿಸಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಆಭಾರಿ. ಸರ್, ಇವತ್ತಿನ ದಿವಸ ಎಲ್ಲ ಕಾಂಗ್ರೆಸ್ ಮುಖಂಡರು ಬಂದು ತಮಗೆ ವಿಶ್ ಮಾಡ್ತಾ ಇದ್ದಾರೆ ಸರ್. ತಮಗೆಲ್ಲ ತಿಳಿದಂಗೆ ನಾನು ಸುಮಾರು 28-30 ವರ್ಷದವರೆಗೂ JDS ಅಲ್ಲಿದ್ದೆ. ಈಗ ಕಾಂಗ್ರೆಸ್ಸಿಗೆ ಬಂದಿದ್ದೀನಿ. ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ ಅದರಲ್ಲೂ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಕೂಡ ಬರಬೇಕಿತ್ತು. ಆದರೆ ಕಾರಣಾಂತರಗಳಿಂದ ರಾಜಕೀಯದ ಒಂದು ಅಲ್ಲಿನ ಒಂದು ಸಂದರ್ಭದಿಂದ ಬರೋಕ್ಕಾಗದೇ ಇರೋ ಕಾರಣದಿಂದ ಅವರು ಬಂದಿಲ್ಲ. ಅವರ ಬಾಮೈದಾದ MLC ಆದ ರವಿಯನ್ನವರು ಬಂದಿದ್ದರು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಮಂತ್ರಿಗಳು ಬಂದಿದ್ದರು, ಅವರು ಕೂಡ ನಮಗೆ ಇದು ಮಾಡಿದ್ರು. ಮತ್ತು ನಮ್ಮ ಮಾಗಡಿ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣ ಅವರು ಬಂದಿದ್ದರು, ಅವ್ರಿಗೂ ಕೂಡ ನಾನು ಭಾಳ ಆಭಾರಿಯಾಗಿರ್ತೇನೆ. ನಿಮಗೆ ಗೊತ್ತಿದ್ದಾಗೆ ಸುಮಾರು ವರ್ಷಗಳಿಂದ ನಾನು ಅಧಿಕಾರ ಇಲ್ದಿದ್ದರೂ ಭಾಳ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಸ್ವಂತ ದುಡ್ಡಿನಿಂದ ನಾನು ಮಾಡಿರೋದು ಇದನ್ನು ನಾನು ಏನು ಮಾಡಿದ್ದೀನಿ ಅದರ ಜನರ ಒಂದು ಪ್ರೀತಿ ವಾತ್ಸಲ್ಯ ಇವತ್ತು ನಿಮ್ಮ ಕಣ್ಣು ಮುಂದೆ ನೋಡಿದ್ದೀನಿ. ಸರ್, ಇವತ್ತು ಬೇರೆ ಏನೇನು ಕಾರ್ಯಕ್ರಮಗಳಿತ್ತು ಸರ್? ಮೇಡಮ್, ಬೆಳಿಗ್ಗೆಯಿಂದ ಸುಮಾರು ಒಂದು 40 ಕಡೆ ಕೇಕ್ ಕಟ್ಟಿಂಗ್ ಆಗಿ ಒಂದು 5 kg ತಿನ್ನಿಸ್ಬಿಟ್ಟಿದ್ದಾರೆ ನನಗೆ. ನಾನು ಏನು ಮಾಡಬೇಕು ಗೊತ್ತಿಲ್ಲ. ನಾಳೆ ಡಾಕ್ಟ್ರ್ ಹತ್ರ ಹೋಗಬೇಕು. ಅಭಿಮಾನಿಗಳ ದೇವರು ಬಾಬಣ್ಣಗೆ ಕಳೆದ 3 ದಿನಗಳಿಂದ ಸತತವಾಗಿ ನನಗೆ 8ನೇ ತಾರೀಕು 7ನೇ ತಾರೀಕು ರಾತ್ರಿ 12 ಗಂಟೆಯಿಂದ 3 ಗಂಟೆವರೆಗೂ ಆಗಿದೆ. ಮತ್ತು 8ನೇ ತಾರೀಕು ಬೆಳಗ್ಗೆ ಸಂಪೂರ್ಣವಾಗಿ ಇದಾಗಿದೆ. ಆಮೇಲೆ ನಿಮಗೆ ಗೊತ್ತಿದೆ 9 ಆಗಿದೆ. ಏನು ಮಾಡೋಕ್ಕಾಗಲ್ಲ. ನಾನು ನಮ್ಮ ಸ್ನೇಹಿತರುಗಳು, ಕಾರ್ಯಕರ್ತರುಗಳು, ಪಕ್ಷದ ಹಿತೈಷಿಗಳು, ನಮ್ಮ ಸಹೋದರಗಳು, ಸಹೋದರಿಯರು, ಅವರ ಒಂದು ಪ್ರೀತಿ ವಾತ್ಸಲ್ಯದ ಮುಂದೆ ಇದೆಲ್ಲ ಏನೂ ಇಲ್ಲ. ಹಾಗಾಗಿ ನಾನು ಅವ್ರಿಗೇನು ಕೊಟ್ಟರು ನಾನು ಸ್ವೀಕರಿಸಿದೆ. 15,000 ಜನಕ್ಕೆ ಅಂತ ನಾವು ಮಾಡಿ ಅಲ್ಲಿ ಹಲವಾರು ಕಡೆ ಹಂಚಿಕೆ ಮಾಡ್ತಾಯಿದ್ವಿ. ಕೇವಲ ಇದೊಂದಲ್ಲ, ಮಧ್ಯಾಹ್ನದಿಂದ ನಡೀತಿದೆ. ಇಲ್ಲಿ ಇವತ್ತು 5,000-6,000 ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದೆ. ನೀವೆಲ್ಲ ನೋಡಿದಾಗೆ ಪಾಪ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿಬಿಟ್ಟು ಸಂಜೆ ಬಂದು ನಮ್ಮ ಹತ್ರ ಬರ್ತಾರೆ. ಬಂದಾಗ ಅವ್ರಿಗೇನೋ ಒಂದು ಸಂತೋಷ ಇರುತ್ತೆ. ಇವಾಗ ನೀವು ನೋಡ್ದಂಗೆ ಒಬ್ಬೊಬ್ಬರು ಕ್ಯಾರಿಯರ್ ತೊಗೊಂಬರ್ತಾರೆ, ಡಬಲ್ ತ್ರಿಬಲ್ಲು ತೊಗೊಂಡೋಗ್ತಾರೆ. ನಾವು ಯಾರಿಗೂ ಇಲ್ಲ ಅಂತಂದಿಲ್ಲ. ಕಾರಣ ಏನು ಅಂದರೆ ಇಲ್ಲಿ ವರ್ಕಿಂಗ್ ಕ್ಲಾಸ್ ಅವ್ರಿಗೆ ಒಂದು ದಿನದ ಊಟ ಕೊಟ್ಟರೆ ಹೊಟ್ಟೆ ತುಂಬ ಕೊಡಬೇಕು. ಹಾಗಾಗಿ ಏನಾಯ್ತು, ಒಂದು ಪ್ಲೇಟಲ್ಲಿ ಸಾಲಲ್ಲ ಅವ್ರಿಗೆ. ಸೊ ಅವರು 2-3 ಪ್ಲೇಟ್ ತೊಗೊತಾರೆ. ಹಾಗಾಗಿ ನಮ್ಗೆ ಗೊತ್ತಿದೆ ಇದು ಸುಮಾರು ವರ್ಷಗಳಿಂದ ಮಾಡ್ಕೊಂಬಂದಿರೋದ್ರಿಂದ ನಾವು 5,000 ಜನಕ್ಕೆ ಮಾಡಿಸಿದ್ರೆ 3,000 ಜನ, 10,000 ಜನಕ್ಕೆ ಮಾಡಿಸಿದ್ರೆ 6,000 ಜನ, ಆ ಥರ ಇದಾಗುತ್ತೆ. ಸಮಸ್ತ ಕನ್ನಡಿಗರಿಗೂ, ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ಮುಂದೆ ಬರ್ತಾ ಇರುವಂಥ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ನಮ್ಮ ಭಾಗದ ನೆಚ್ಚಿನ ನಾಯಕರು, ಎಲ್ಲರಿಗೂ ಚಿರಪರಿಚಿತರಾದಂಥ, ದಯಮಾಡಿ ಕ್ಷಮಿಸಬೇಕು, ಕಬಡ್ಡಿ ಬಾಬಣ್ಣ ಅಂತೇಳಿ, ನಾವು ನಮಗೆಲ್ಲ ಅಣ್ಣನ ಸ್ವರೂಪ. ನಮ್ಮ ಈ ಭಾಗದಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತೇನಿಲ್ಲ.
ಎಲ್ಲರಿಗೂ ಚಿರಪರಿಚಿತರು. ನಮಗೆ ಶಕ್ತಿ ತುಂಬುವಂಥ ಕೆಲಸನ ಅವತ್ತಿಂದ ಮಾಡ್ಕೊಂಬಂದಿದ್ದಾರೆ. ಭಗವಂತ ಅವ್ರಿಗೆ ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲನೂ ಕರುಣಿಸ್ಲಿ ಅಂತೇಳಿ ಇವತ್ತು ತುಂಬ ಜನ ಭಗವಂತನ ಹತ್ರ ಆಶೀರ್ವಾದ ಮಾಡಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಉತ್ತರಹಳ್ಳಿ ಭಾಗದ, ಸುಬ್ರಹ್ಮಣ್ಯಪುರ ಭಾಗದ, ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನಗಳ ಪರವಾಗಿ ನಮ್ಮ ಅಣ್ಣನಿಗೆ ಶುಭಾಶಯ ಕೋರಲು ನಾವೆಲ್ಲ ಸ್ನೇಹಿತರು ಇಲ್ಲಿ ಬಂದಿರ್ತೀವಿ. ಈ ದಿನ ನಮ್ಮ ಪ್ರಸಾದ್ ಬಾಬಣ್ಣವ್ರದ್ದು ಅಂದರೆ ಕಬಡ್ಡಿ ಬಾಬಣ್ಣವ್ರದ್ದು ಹುಟ್ಟುಹಬ್ಬ. ನಿಜಕ್ಕೂ ನಮಗೆಲ್ಲ ಸಂತೋಷ. ಯಾಕೆಂದರೆ ಯಾವಾಗ ಬಂದರೂ ಖುಷಿಯಾಗಿ ಮಾತಾಡಿಸಿ ನಮ್ಮನ್ನೆಲ್ಲ ಉತ್ತೇಜನ ಕೊಡ್ತಾರೆ. ಅವ್ರದ್ದು ಇವತ್ತು ಹುಟ್ಟುಹಬ್ಬ. ಅವ್ರಿಗೆ ಒಳ್ಳೇದಾಗಲಿ, ದೇವರು ಒಳ್ಳೆ ಆಯುಷ್, ಆರೋಗ್ಯ, ಐಶ್ವರ್ಯನೂ ಕೊಡಲಿ, ಅದ್ರ ಜೊತೆಗೆ ಅಧಿಕಾರನೂ ಕೊಡಲಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರಿಗೆ ಒಳ್ಳೇದಾಗಲಿ. ಮತ್ತು ನಮ್ಮ ಗೆಳೆಯರು, ಸ್ನೇಹಿತರೆಲ್ಲ ಸೇರಿ ಅವ್ರ ಹುಟ್ಟುಹಬ್ಬ ಹಾರೈಸಿದ್ದೀವಿ. ಅವ್ರಿಗೆ ಒಳ್ಳೇದಾಗಲಿ. ಕಬಡ್ಡಿ ಬಾಬಣ್ಣವ್ರಿಗೆ 100 ವರ್ಷ ಆಯುರ್ವೇದ ಎಲ್ಲ ಕೊಟ್ಟು ಆ ಮಾರಮ್ಮ ತಾಯಿ ಆಶೀರ್ವಾದ ಬಂದು ಬೆಳಗ್ಗೆ ಬಂದು ದೇವಸ್ಥಾನ ಹತ್ರ ಬಂದು ಆಶೀರ್ವಾದ ತೊಗೊಂಡು ಬಂದಿದ್ದಾರೆ. ನಮ್ಮ ಗ್ರಾಮಸ್ಥರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಾಬಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ಆಯುಷ್, ಆರೋಗ್ಯ ಕೊಟ್ಟು ಎಲ್ಲ ಒಳ್ಳೆಯ ಮಾಡಲಿ ಅಂತ ಕೊಡ್ತೀವಿ. ನಮ್ಮ ಬಾಬಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್, ಡಾಕ್ಟರ್ ಎಂ ಇ ಪ್ರಸಾದ್ ಬಾಬು ಅಂದರೆ ಕಬಡ್ಡಿ ಬಾಬು ಅಂತಲೇ ಫೇಮಸ್. ಯಾಕಂದರೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವರು ಕಬಡ್ಡಿನಲ್ಲಿ. ನೋಡಿ, ಈ ಭಾಗದಲ್ಲಿ ಏನು ಇವತ್ತು ಮಾಡಿದಾರೋ ಪ್ರತಿಯೊಂದು ಬೋರಲ್ಲಾಗಲಿ, ನೀರಿನ ವ್ಯವಸ್ಥೆ ಆಗಲಿ, ಪ್ರತಿಯೊಂದು ಅವರೇ ಮಾಡೋದು. 20-25 ವರ್ಷದಿಂದ ನೀರಿರೋ ಜನಗಳಿಗೆ ಪ್ರತಿಯೊಂದರಲ್ಲೂ ಎಲ್ಲ ಅನುಕೂಲ ಮಾಡಿಕೊಟ್ಟು ಬಂದಿದ್ದಾರೆ. ಇವತ್ತಿನ ದಿನ ಅವರು ನೋಡಿ, ಅವ್ರು ಬರ್ತಾರೆ, ನೀವೇ ನೋಡ್ತಿದ್ದೀರ ಜನ ಹೆಂಗೆ ಸೇರಿದ್ದಾರೆ ಅಂತ ಹೇಳ್ತಾರೆ. ಇದೇನು ಅವ್ರು ಕರ್ಸ್ಕೊಂಡಿರೋದಲ್ಲ, ಪ್ರೀತಿಯಿಂದ ಬಂದಿರೋ ಜನಗಳು. ಅವರು 100 ವರ್ಷ ಆರೋಗ್ಯವಾಗಿ, 100 ವರ್ಷ ಚೆನ್ನಾಗಿದ್ದು ಅವ್ರು ಚೆನ್ನಾಗಿರ್ಬೇಕು ಅಂತ ನಾವೆಲ್ಲ ಆಸೆ ಮಾಡ್ತೀವಿ ಸರ್. 100% ಈ ಸತಿ ಸಿಕ್ಕಿದೆ ಸರ್. ಅವರು ಒಂದು 20-25 ವರ್ಷ ಅವರು JDS ಅಲ್ಲಿ ತುಂಬ ಒಳ್ಳೆ ಪ್ರಬಲ ನಾಯಕರಾಗಿ ಬೆಳೆದರು. ಬಟ್ ಅಲ್ಲಿ ಪ್ರತಿಫಲ ಏನು ಸಿಗಲಿಲ್ಲ. ಬಟ್ ಇಲ್ಲಿ 100% ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ. 100% ಸಿಗುತ್ತೆ ಅವ್ರಿಗೆ ಸರ್. 100% ML ಭಾಗಿಯಾಗಿದ್ದಾರೆ ಸರ್. ಥ್ಯಾಂಕ್ ಯು. చిత్తూరు జిల్లాలో పుట్టి బెంగళూరులో స్థిరపడిన మా అన్నగారు కబడ్డీ బాబు గారు జన్మదిన వేడుకలు ఇంత అంగరంగ వైభవంగా జరుపుకోవడం మాకెంతో ఆనందంగా ఉంది. ఈ శుభ సందర్భంగా ఆయన 100 ఏళ్ల పాటు ఆయురారోగ్యాలతో, అష్టైశ్వర్యాలతో, మా కాణిపాక వరసిద్ధి వినాయక స్వామి ఆశీస్సులతో ఎల్లప్పుడూ బాగుండాలని, DK శివకుమార్ గారి ఆశీర్వాదం, సిద్ధారామయ్య గారి ఆశీర్వాదంతో ఆయన రాజకీయంగా మంచి పదవులకు ఎదగాలని కోరుకుంటూ సెలవు తీసుకుంటున్నాను.